ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ಮೊದಲನೇದಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲ ಅಣ್ಣ ತಮ್ಮಂದಿರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. ನಾಗರ ಪಂಚಮಿ ವಿಶೇಷ ಇರೋದ್ರಿಂದ ನಾಗರ ಪಂಚಮಿ ವಿಶೇಷ ಯಾರಿಗೆ ಏನೇನು ಜೀವನದಲ್ಲಿ ಬದಲಾವಣೆ ಅಥವಾ ವಿಶೇಷತೆ ಅನ್ನೋದನ್ನು ತರ್ತಾ ಇದೆ, ಏನೆಲ್ಲ ಬದಲಾವಣೆ ಆಗ್ತಿದೆ ನಿಮ್ಮ ಜೀವನದಲ್ಲಿ ಅನ್ನೋದು ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ ನಾನು 2 ಕಾರ್ಡನ್ನು ಇಟ್ಟಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದು ನಾನು ಇಲ್ಲಿ ಕಾರ್ಡ್ ಆದರೂ ನೋಡಿ ಆಯ್ಕೆ ಮಾಡ್ಕೋಬೋದು, ಮೊದಲನೇದು ಎರಡನೇದು ಅಂತ. ಅಥವಾ ರೋಸ್ ಪಿಂಕು ಮತ್ತು ವೈಟ್ ಕಲರ್ ಮಣಿನ ಇಟ್ಟಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೋಬೋದು. ಇದು ಮೊದಲನೇದು, ಇದು ಎರಡನೇದು. ವಿಡಿಯೋನ ಪಾಸ್ ಮಾಡಿ ನಿಮ್ಮ ಆಯ್ಕೆನ ನೀವು ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಹೇಳ್ತೀನಿ. ಇದು ಮೊದಲನೇದು, ಇದು ಎರಡನೇದು. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮೊದಲು ರೀಡಿಂಗ್ ನೋಡುವ. ಯಾರೆಲ್ಲ ರೋಸ್ ಪಿಂಕ್ ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೆ ಸ್ಕಂದ ದೇವರು ಬಂದಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದ ಇದೆ. ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಅಭಿಷೇಕ ಮಾಡಿಸೋದ್ರಿಂದ, ಅವರ ದರ್ಶನ ಕೂಡ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಹೋಗುತ್ತೆ, ಕಳೆಯುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಇದೆ. ನಾಗರ ಪಂಚಮಿ ಇರೋದ್ರಿಂದ ಇವತ್ತು ಕೂಡ ಅಲ್ಲಿ ಹೋಗೋಕ್ಕಾಗದೇ ಇರೋರು ಕೂಡ ಸುತ್ತಮುತ್ತ ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿಗಳ ಒಂದು ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಕೂಡ ನೀವು ಪೂಜೆನ ಮಾಡಿಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವರು ತೊಲಗಿಸ್ತಾರೆ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಅನ್ನೋದು ಇದೆ. ಅವರು ಈ ಮೊದಲನೇದನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನವಿಲಿನ ರೂಪದಲ್ಲಿ ಕೂಡ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಗಳು ನಿಮಗೆ ಒಂದು ದರ್ಶನನ ಕೊಡ್ಬೋದು. ಮತ್ತು ಯಾರಿಗೆಲ್ಲ ಕಣ್ಣಿನ ಸಮಸ್ಯೆ ಇದೆ ಅವ್ರಿಗೂ ಕೂಡ ಆದಷ್ಟು ಕಣ್ಣಿನ ಕಡೆ ಗಮನ ಅನ್ನೋದನ್ನು ಕೊಡಿ, ತೋರಿಸ್ಕೊಳ್ಳಿ. ಕಣ್ಣಿಗೆ ಸಮಸ್ಯೆ ಆಗೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಕಣ್ಣಿನ ಸಮಸ್ಯೆ ಇರುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಆದಷ್ಟು ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಅನ್ನೋದನ್ನು ಕೊಡಬೇಕಾಗತ್ತೆ. ಯಾರೆಲ್ಲ ಪ್ರಯಾಣ ಹೋಗ್ತೀರಾ ಆದಷ್ಟು ಹುಷಾರಾಗಿ ಇರಿ ಅನ್ನೋದು ಕೂಡ ಇಲ್ಲಿದೆ. ಗಾಡಿಗೆ ಯಾರಾದರೂ ಪ್ರಯಾಣ ಮಾಡುವಾಗ ಸರ್ಪ ಸಿಗಾಕೊಳ್ಳುವಂಥದ್ದು ಕೂಡ ಇರ್ಬೋದು. ಆದಷ್ಟು ಕತ್ತಲಿನಲ್ಲಿ ವೆಹಿಕಲ್ಗಳನ್ನು ಓಡಿಸೋವಂಥವ್ರು ಹುಷಾರಾಗಿ ನೋಡಿಕೊಂಡು ವೆಹಿಕಲನ್ನು ಓಡಿಸ್ಬೇಕಾಗುತ್ತೆ ಅನ್ನೋದು ಕೂಡ ಒಂದು ಇಲ್ಲಿ ಮೆಸೇಜ್ ಅನ್ನೋದು ಬರ್ತಾ ಇದೆ. ಬನ್ನಿ, ಏನೆಲ್ಲ ಬದಲಾವಣೆ ಬರುತ್ತೆ ಅಂತ ನೋಡುವ. ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ಗೆ ನಾಗರ ಪಂಚಮಿ ಹಬ್ಬದ ವಿಶೇಷ. ಓಕೆ, ಒಂದು ಯಶಸ್ಸು ಅನ್ನೋದು ಬರ್ತಾ ಇದೆ. ಗೆಲುವು ಅನ್ನೋದು ನಿಮ್ಮದೇ ಆಗುತ್ತೆ. ಒಂದು ಹೊಸ ಮನೆ ಅನ್ನೋದನ್ನು ಕೂಡ ನೀವು ತಗೊತೀರಾ. ಸೆಲೆಬ್ರೇಷನ್ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ಯಾರೆಲ್ಲ ಭೂಮಿ ತಗೋಬೇಕು, ಮನೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಕೂಡ ನೀವು ತಗೊತೀರಾ. ನಾಗರ ಪಂಚಮಿ ಹಬ್ಬದ ವಿಶೇಷ ನಿಮಗೆ ತುಂಬ ಚೆನ್ನಾಗಿ ಇದೆ. ಎಲ್ಲದರಲ್ಲೂ ಒಂದು ಯಶಸ್ಸು ಅನ್ನೋದನ್ನು ನೀವು ಕಾಣ್ತೀರಾ. ಖಂಡಿತ ನೀವು ಇಷ್ಟು ದಿನ ಎಲ್ಲ ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆಗ್ತಿಲ್ಲ ಅಂತ ಯಾರೆಲ್ಲ ಕೊರಗ್ತಾ ಇದ್ದೀರಾ ಅವ್ರಿಗೆ ಖಂಡಿತ ಯಶಸ್ಸು ಅನ್ನೋದು ಸಿಗುತ್ತೆ. ಜಮೀನು ಅನ್ನೋದನ್ನು ಕೂಡ ನೀವು ತಗೊತೀರಾ. ಒಬ್ಬರು ಲೀಡರಾಗಿ ಕೂಡ ನೀವು ಬದಲಾಗ್ತೀರಾ ನಿಮ್ಮ ಜೀವನದಲ್ಲಿ. ಈ ಹಬ್ಬದ ನಂತರ ನೀವು ನಿಮ್ಮ ಜೀವನದಲ್ಲಿ ಒಬ್ಬರು ಲೀಡರಾಗಿ ಕೂಡ ನೀವು ಬದಲಾಗ್ತೀರಾ. ಪ್ರೀತಿ ಕೂಡ ಬರ್ತಾ ಇದೆ. ಸೆಲೆಬ್ರೇಷನ್ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಿ ತುಂಬ ಬರ್ತಾ ಇದೆ. ಎಲ್ಲ ರೀತಿಯ ಹೊರಗಡೆ ಕೂಡ ಹೋಗ್ಬೋದು ನೀವು ಒಂದು ಸೆಲೆಬ್ರೇಷನ್ಗೆ ಅಂತ. ಮತ್ತು ಯಾರೆಲ್ಲ ಟೀಮ್ ವರ್ಕಲ್ಲಿ ನೀವು ಕೆಲಸ ಮಾಡ್ತಿರೋ ಅಂಥವ್ರು ಅದರಿಂದ ಕೂಡ ನಿಮಗೆ ಒಂದು ಯಶಸ್ಸು ಅನ್ನೋದು ಕೂಡ ಸಿಗುತ್ತೆ. ಮತ್ತು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಒಳ್ಳೆ ಎಂಜಾಯ್ಮೆಂಟ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಒಬ್ಬರು ಓನರ್ ಆಗಿ ಕೂಡ ನೀವು ಬದಲಾಗ್ತೀರಾ. ಒಬ್ಬರು ಲೀಡರ್ ಆಗಿ ಕೂಡ ನೀವು ಮುಂದುವರಿತೀರಾ. ನಿಮ್ಮನ್ನು ನೋಡಿ ಕೆಲವರಿಗೆ ನಾವು ಇವ್ರ ರೀತಿ ಸಾಧನೆ ಅನ್ನೋದನ್ನು ಮಾಡಬೇಕು, ಇವ್ರ ರೀತಿ ನಾವು ಇರಬೇಕು ಅಂತ ಕೂಡ ಅವರು ಇನ್ನೊಬ್ಬರು ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗೋ ಮಟ್ಟಕ್ಕೆ ನೀವು ಉನ್ನತ ಮಟ್ಟಕ್ಕೆ ಏರ್ತೀರಾ ಅನ್ನೋದು ಕೂಡ ಇಲ್ಲಿ ಇದೆ. ಒಂದು ಕೆಲಸದ ಬಗ್ಗೆ ಕೂಡ ನೀವು ತುಂಬಾ ಯೋಚನೆನ ಮಾಡ್ತಾ ಇದ್ದೀರಾ. ನಾನು ಇದರಲ್ಲಿ ಹೇಗೆ ಮುಂದುವರಿಯೋದು ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾಯಿದ್ರೆ ಅದು ಕೂಡ ನೀವು ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಮುಂದುವರಿತೀರಾ. ತುಂಬ ಬೇಜಾರಲ್ಲಿ ಇರೋರಿಗೆ ಆ ಬೇಜಾರನ್ನು ಬಿಟ್ಟು ಹೊರಗೆ ಬನ್ನಿ ಅನ್ನೋದು ಕೂಡ ಒಂದು ಮೆಸೇಜ್ ಅನ್ನೋದು ಇದೆ. ಎಲ್ಲದನ್ನು ಬಿಟ್ಟು ನೀವೇನು ಅನ್ನೋದನ್ನು ನೀವು ತಿಳ್ಕೊಂಡು ನಿಮ್ಮ ಕೆಲಸದ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಒಳ್ಳೆಯದು ಅನ್ನೋದು ಆಗುತ್ತೆ. ಎಲ್ಲದನ್ನು ಬಿಟ್ಟು ನಿಮ್ಮ ಗುರಿ ಕಡೆ ಮುಂದುವರಿಬೇಕಾಗುತ್ತೆ. ನೀವು ನಿಮ್ಮ ಕನಸೇನಿದೆ ಆ ಕನಸಿನ ಕಡೆ ನೀವು ಮುಂದುವರಿತೀರಾ. ನಿಮ್ಮ ತಾಯಿಯ ಆಶೀರ್ವಾದ ಕೂಡ ಇಲ್ಲಿ ಇದೆ. ನಿಮ್ಮ ತಾಯಿ ಕೂಡ ನಿಮ್ಮ ಆಸೆ ಕನಸುಗಳಿಗೆ ಒಂದು ಸಪೋರ್ಟ್ ಅನ್ನೋದನ್ನು ಮಾಡ್ತಾರೆ. ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಾಯಿ
ಸ್ಥಾನದಲ್ಲಿ ಇರೋಂಥವ್ರು ಕೂಡ ನಿಮಗೆ ನಿಮ್ಮ ಆಸೆ ಕನಸುಗಳಿಗೆ ಒಂದು ಸಪೋರ್ಟಿವ್ ಅನ್ನೋದನ್ನು ಮಾಡೋ ಅಂಥದ್ದು ಇಲ್ಲಿ ಇದೆ. ಒಂದು ಹೊಸತನ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಿ ಬರುವಂಥದ್ದು ಇಲ್ಲಿ ಇದೆ. ನೀವು ಈಗ ಏನು ಬೇಜಾರಲ್ಲಿ ಇದ್ದೀರಾ, ಆ ಬೇಜಾರಿಂದ ನೀವು ಬಿಟ್ಟು ಅದನ್ನು ಫರ್ಗೆಟ್ ಮಾಡಿ ಅದನ್ನು ಬಿಟ್ಟು ನೀವು ಮುಂದುವರೆದಿದ್ದೆ ಆದರೆ ಒಂದು ಹೊಸತನ ಕೂಡ ನಿಮ್ಮ ಜೀವನದಲ್ಲಿ ಬರುವಂಥದ್ದು ಕೂಡ ಇಲ್ಲಿ ಇದೆ. ವರ್ಕಿಂಗ್ ಪೇರೆಂಟ್ಸ್ ಕೂಡ ಇಲ್ಲಿ ಇದ್ದೀರಾ, ಕೆಲಸ ಮಾಡ್ತಿರೋಂಥ ಪೇರೆಂಟ್ಸ್ ಕೂಡ ಇಲ್ಲಿ ಇದ್ದೀರಾ. ಯಾವ ವರ್ಕಿಂಗ್ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗಿದೆ, ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು ಅನ್ನೋದು ಕೂಡ ಇಲ್ಲಿ ನಿಮ್ಮ ಯೋಚನೆ ಆಗಿರ್ಬೋದು. ಆದರೆ ಆ ಯೋಚನೆನ ನೀವು ಮಾಡೋದಕ್ಕೆ ಹೋಗಬೇಡಿ. ಈ ನಾಗರ ಪಂಚಮಿ ಹಬ್ಬದ ನಂತರ ನಿಮಗೆ ಎಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ತುಂಬ ಒಳ್ಳೆಯದು ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಕಾನ್ಫಿಡೆನ್ಸನ್ನು ನೀವು ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ಕಾನ್ಫಿಡೆನ್ಸ್ ಏನು ಅನ್ನೋದನ್ನು ನೀವು ತಿಳ್ಕೊಂಡು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಯೋಚನೆ, ನಿಮ್ಮ ಯೋಗ್ಯತೆ ಅನ್ನೋದನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಯಾವತ್ತಿಗೂ ನನಗೆ ಇದನ್ನು ಮಾಡೋದಕ್ಕಾಗಲ್ಲ, ಇದರಲ್ಲಿ ನಾನು ಸೋತೋದೆ, ಇಲ್ಲ ನನಗೆ ಫೈನಾನ್ಷಿಯಲಿ ತುಂಬ ಸಮಸ್ಯೆ ಆಗಿದೆ, ಅದನ್ನು ಮಾಡೋದಕ್ಕಾಗಲ್ಲ, ಈ ರೀತಿ ಯೋಚನೆಗಳನ್ನು ನೀವು ಬಿಟ್ಟು ನಿಮ್ಮ ತಾಯಿಯ ಆಶೀರ್ವಾದ ಅಥವಾ ನಿಮ್ಮ ತಾಯಿಯ ಸಪೋರ್ಟನ್ನು ತಗೊಂಡು ನೀವು ಮಾಡೋವಂಥ ಕೆಲಸದಲ್ಲಿ ನೀವು ಮುಂದುವರೆದಿದ್ದೆ ಆದರೆ ಖಂಡಿತ ಒಂದು ಒಳ್ಳೆಯ ಯಶಸ್ಸು ಅನ್ನೋದನ್ನು ನೀವು ಖಂಡಿತ ಕಾಣ್ತೀರಾ. ಪ್ರೀತಿ ಅನ್ನೋದು ಕೂಡ ಬರ್ತಾ ಇದೆ, ರೊಮ್ಯಾನ್ಸ್ ಅನ್ನೋದು ಕೂಡ ಬರ್ತಾ ಇದೆ. ಕೆಲವರು ನಾನು ಎಕ್ಸ್ಪೆಕ್ಟ್ ಮಾಡೋವಂಥ ಪ್ರೀತಿ ನನಗೆ ಸಿಗ್ತಾ ಇಲ್ಲ ಅಂತ ಕೂಡ ಬೇಜಾರು ಮಾಡ್ಕೊಂಡಿರೋ ಅಂಥವ್ರು ಕೂಡ ಇಲ್ಲಿ ಇರ್ಬೋದು. ಆ ಥರ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ತುಂಬ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಹೆಚ್ಚಿಗೆ ಪ್ರೀತಿ ಮಾಡೋವಂಥ ವ್ಯಕ್ತಿ ಕೂಡ ನಿಮಗೆ ಸಿಗುವಂಥದ್ದು ಕೂಡ ಇಲ್ಲಿ ಇದೆ. ಭೂಮಿ ತಗೊಳ್ಳೋವಂಥದ್ದು ಇದೆ, ಮನೆ ಕಟ್ಟುವಂಥದ್ದು ಕೂಡ ಇಲ್ಲಿ ಇದೆ, ಗೃಹ ಪ್ರವೇಶ ಮಾಡೋವಂಥದ್ದು ಕೂಡ ಇಲ್ಲಿ ಇದೆ, ಸ್ವಂತ ಮನೆ ತಗೊಳ್ಳೋವಂಥದ್ದು ಕೂಡ ಇಲ್ಲಿ ಇದೆ. ಥ್ಯಾಂಕ್ ಯು. ಇದು ಯಾರೆಲ್ಲ ಮೊದಲನೇದನ್ನು ಆಯ್ಕೆ ಮಾಡಿದ್ರಿ ಅವ್ರಿಗೆ ನಾಗರ ಪಂಚಮಿ ಹಬ್ಬದ ವಿಶೇಷ ಅನ್ನೋದು ಇಲ್ಲಿ ಇದೆ, ವಿಶೇಷ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಒಳ್ಳೆಯದಾಗಲಿ. ಬನ್ನಿ, ಯಾರೆಲ್ಲ ಎರಡನೇದನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಅವರಿಗೆ ಶೇಷನಾಗ ಅವರು ಬಂದಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ತಾಳ್ಮೆಯಿಂದ ಇರಿ. ನಿಮ್ಮ ಯೋಚನಾ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಯೋಚನೆಗೆ ನೀವು ಕೆಲಸನ ಕೊಡಿ. ತಾಳ್ಮೆಯಿಂದ ಇದ್ದಷ್ಟು ಎಲ್ಲ ಒಳ್ಳೆಯದೇ ಆಗುತ್ತೆ. ಆ ಥರ ಅನ್ನೋದು ಬೇಡ. ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮೆಂಟಲ್ ಸ್ಟ್ರೆಂತ್ ಬಗ್ಗೆ ನೀವು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಳ್ದಲ್ಲೇ ನೀವು ದಡ್ಡರ ರೀತಿ ವರ್ತಿಸೋದಕ್ಕೆ ಹೋಗಬೇಡಿ. ಆ ಥರ ಬಿದ್ದು ದಡ್ಡರಾಗೆ ಇರೋದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೆಂಟಲ್ ಸ್ಟ್ರೆಂತ್ ಬಗ್ಗೆ ನೀವು ತಿಳ್ಕೊಂಡು ನೀವು ಮುಂದುವರಿಯಿರಿ, ತಾಳ್ಮೆಯಿಂದ ಇರಿ ಅನ್ನೋದು ಇಲ್ಲಿ ಒಂದು ಮೆಸೇಜ್ ಆಗಿದೆ. ಎರಡನೇದು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ರಿ ಅವ್ರಿಗೆ ನಾಗರ ಪಂಚಮಿ ವಿಶೇಷ ಶೇಷನಾಗ ಬಂದಿರೋದ್ರಿಂದ ಅವರು ನಿಮಗೆ ಆ ರೀತಿ ಹೇಳ್ತಾ ಇದ್ದಾರೆ. ತಾಳ್ಮೆಯಿಂದ ಇರಿ, ನಿಮ್ಮ ಮೆಂಟಲ್ ಸ್ಟ್ರೆಂತ್ ಬಗ್ಗೆ ತಿಳ್ಕೊಳ್ಳಿ, ಆದಷ್ಟು ಯೋಚನೆನ ಮಾಡಿ ಮುಂದುವರಿಯಿರಿ. ಯೋಚನೆನ ಮಾಡ್ದಲೇ ಮುಂದುವರಿಯೋದಕ್ಕೆ ಹೋಗಬೇಡಿ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಆಗಿದೆ. ಕೆಲವರು ತುಂಬ ಸ್ಟಕ್ ಎನರ್ಜಿಲಿ ಕೂಡ ಇದ್ದೀರಾ. ಒಂಟಿತನ ಅನ್ನೋದು ಕೂಡ ಕಾಡ್ತಾ ಇದೆ. ತುಂಬ ನೋವಲ್ಲಿ ಇರೋವಂಥವ್ರು ಕೂಡ ಇಲ್ಲಿ ಇದ್ದೀರಾ. ನೋವು ಎಲ್ಲ ಏನಿದೆ, ಸ್ಟಕ್ ಎನರ್ಜಿ ಎಲ್ಲ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ ನೋಡಿ. ಅದೆಲ್ಲನೂ ಕೂಡ ರಿಮೂವ್ ಅನ್ನೋದು ಖಂಡಿತ ಆಗುತ್ತೆ. ಒಂದು ಸ್ಟಕ್ ಎನರ್ಜಿಯಿಂದ ನೀವು ಆಚೆ ಬರಬೇಕು. ಪೇಷನ್ಸ್ ಆಗಲೇ ಶೇಷನಾಗ ಅವ್ರು ಹೇಳ್ದಾಗೆ ಕೂಡ ನೀವು ಒಂದು ತಾಳ್ಮೆಯಿಂದ ಇರಬೇಕಾಗುತ್ತೆ. ತಾಳ್ಮೆಯಿಂದ ಇದ್ದರೆ ಮಾತ್ರ ಎಲ್ಲದನ್ನು ನೀವು ಗಳಿಸೋದಕ್ಕೆ ಸಾಧ್ಯ. ಒಂದು ವಿನ್ನರ್ ಆಗೋದಕ್ಕೆ ನೀವು ಸಾಧ್ಯ. ನೀವು ಲೂಸರ್ ಅಂತ ಯಾರೆಲ್ಲ ಲೂಸರ್ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ನೀವು ಲೂಸರ್ ಅಲ್ಲ.
ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗಬೇಡಿ. ತುಂಬ ನೋವಲ್ಲಿದ್ದೀರಾ, ಆ ನೋವಿಂದ ಕೂಡ ನೀವು ತುಂಬ ಬೇಜಾರಾಗಿ ಒಂಟಿತನ ನಿಮ್ಮನ್ನ ಕಾಡ್ತಿರುವಂಥದ್ದು ಕೂಡ ಇಲ್ಲಿ ಇದೆ. ಅದರಿಂದ ಆ ಬೇಜಾರಿಂದ, ಆ ಸಪ್ರೆಷನಿಂದ ನೀವು ಹೊರಗೆ ಬನ್ನಿ. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಹೊಸತನದ ಬಗ್ಗೆ, ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸ್ಬೇಕಾಗುತ್ತೆ. ತುಂಬ ಚಾಲೆಂಜಸ್ಗಳು ಕೂಡ ಇಲ್ಲಿ ನಿಮಗೆ ಎದುರಾಗ್ತವೆ. ಆ ಚಾಲೆಂಜಲ್ಲಿ ನೀವು ಗೆಲ್ಲಬೇಕಾಗುತ್ತೆ. ಅದರಿಂದ ನೀವು ನಿಮ್ಮ ಕ್ರಿಯೇಟಿವಿಟಿ ಕಡೆ, ನಿಮ್ಮ ಹೊಸತನದ ಹೊಸ ಐಡಿಯಾಗಳಿಂದ ನೀವು ಒಂದು ಈ ಏನಿದೆ ಚಾಲೆಂಜಸ್ಸು, ಆ ಚಾಲೆಂಜಲ್ಲಿ ನೀವು ಗೆಲ್ಲಬೇಕಾಗುತ್ತೆ. ನೋಡಿ, ಇಲ್ಲೂ ಕೂಡ ದ ಎಂಪ್ರೆಸ್ ಬಂದಿದ್ದಾರೆ. ನಿಮಗೂ ಕೂಡ ತಾಯಿಯ ಆಶೀರ್ವಾದ ಅನ್ನೋದು ಇದೆ. ಅಥವಾ ನಿಮ್ಮ ತಾಯಿ ಸ್ಥಾನದಲ್ಲಿ ಇರೋವಂಥವ್ರು, ಅಥವಾ ನೀವು ತಾಯಿ ಯಾರನ್ನು ಗುರುಗಳನ್ನು ಕೂಡ ತಾಯಿ ರೂಪದಲ್ಲಿ ನೋಡ್ತಿರೋವಂಥವ್ರು ಕೂಡ ಇರ್ಬೋದು. ಅವರ ಮಾರ್ಗದರ್ಶನನ ತಗೊಂಡು ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದರಲ್ಲಿ ಮುಂದುವರಿಬೇಕಾಗುತ್ತೆ. ಅಬಡೆನ್ಸ್ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಮನೆ ದೇವರ ಆಶೀರ್ವಾದ ಕೂಡ ನಿಮಗೆ ಇಲ್ಲಿ ಇದೆ. ನಿಮ್ಮ ತಾಯಿಯ ಆಶೀರ್ವಾದ ಕೂಡ ನಿಮಗೆ ಇಲ್ಲಿ ಇದೆ. ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಕಾನ್ಫಿಡೆನ್ಸನ್ನು ನೀವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕಾನ್ಫಿಡೆನ್ಸ್ ಆಗಿ ಇರಿ. ಏನು ನಿಮಗೆ ನೋವಾಗಿದೆ, ಆ ನೋವಿಂದ ಖಂಡಿತ ನೀವು ಈ ನಾಗರ ಪಂಚಮಿ ಹಬ್ಬದ ವಿಶೇಷ, ಆ ನೋವಿಂದ ನೀವು ಹೊರಗೆ ಬರ್ತೀರಾ. ಹೊಸ ಕೆಲಸ ಅನ್ನೋದು ಕೂಡ ನಿಮಗೆ ಸಿಗ್ತಾ ಇದೆ. ಒಳ್ಳೆಯ ಆಪರ್ಚುನಿಟಿ ಕೂಡ ನಿಮಗೆ ಸಿಗ್ತಾ ಇದೆ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುವಂಥದ್ದು ಕೂಡ ಇಲ್ಲಿ ಇದೆ ನಿಮ್ಮ ತಾಯಿಯ ಆಶೀರ್ವಾದದಿಂದ. ಕೆಲವರಿಗೆ ರಿಲೇಷನ್ಶಿಪ್ಪಲ್ಲೂ ಕೂಡ ಪ್ರಾಬ್ಲಮ್ ಆಗಿರೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಅಥವಾ ಈಗ ಸದ್ಯಕ್ಕೆ ಚೆನ್ನಾಗಿದೆ, ಮುಂದಕ್ಕೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಅದರಿಂದ ದಯವಿಟ್ಟು ಆದಷ್ಟು ಹುಷಾರಾಗಿ ಇರಿ. ತುಂಬ ಡಿಸಪಾಯಿಂಟ್ ಆಗುವಂಥದ್ದು ಕೂಡ ಇಲ್ಲಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇಜಾರಾಗಿ, ಪ್ರಾಬ್ಲಮ್ ಆಗಿ ತುಂಬ ಡಿಸಪಾಯಿಂಟ್ ಆಗುವಂಥದ್ದು ಕೂಡ ಇಲ್ಲಿ ನಿಮಗೆ ಇದೆ. ಯಾರನ್ನು ನೀವು ಅತಿಯಾಗಿ ನಂಬಿದರೆ ಅವರಿಂದ ಕೂಡ ನಿಮಗೆ ಬೇಜಾರಾಗಿ, ಇವರಿಂದ ನನಗೆ ಹೀಗಾಯಿತು ಅಂತ ನೀವು ಒಂದು ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ರಿಲೇಷನ್ಶಿಪ್ಪಲ್ಲಿ ಮೋಸ ಅನ್ನೋದು ತುಂಬಾ ಇದೆ. ಆ ಮೋಸದಿಂದ ನೀವು ತುಂಬ ನೋವು ತಿನ್ನುವಂಥದ್ದು ಕೂಡ ಇಲ್ಲಿ ಇದೆ. ನನಗೆ ಈ ರೀತಿ ನೋವು ಆಗಬಾರ್ದಾಗಿತ್ತು, ಮೋಸ ಆಗಬಾರ್ದಾಗಿತ್ತು ಅಂತ ಕೊರಗುವಂಥದ್ದು ಕೂಡ ಇಲ್ಲಿದೆ. ಅದರಿಂದ ಆ ಚಿಂತೆಯಿಂದ ನೀವು ಹೊರಗೆ ಬಂದು ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಬೇಕಾಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಬೇಕಾಗುತ್ತೆ. ನಿಮ್ಗೆ ಬರೋ ಆಪರ್ಚುನಿಟಿ ಕಡೆ ಗಮನನ ಕೊಟ್ಟು ಆ ಆಪರ್ಚುನಿಟಿನ ನೀವು ಉಪಯೋಗಿಸ್ಕೊಂಡಿದ್ದೆ ಆದರೆ ಖಂಡಿತ ನೀವು ಒಂದು ವಿನ್ನರ್ ಆಗ್ತೀರಾ. ಏನೇ ಚಾಲೆಂಜಸ್ ಬಂದರೂ ಕೂಡ ಆ ಚಾಲೆಂಜಲ್ಲಿ ನೀವು ಖಂಡಿತ ಗೆಲ್ತೀರಾ. ಒಂದು ಸ್ಟಕ್ ಎನರ್ಜಿಯಿಂದ ಹೊರಗೆ ಬರಬೇಕಾಗುತ್ತೆ. ನೀವು ಏನು ಸ್ಟಕ್ ಎನರ್ಜಿನಲ್ಲಿ ಇದ್ದೀರಾ, ನೀವು ನನ್ನ ಲೈಫ್ ಇಷ್ಟೇ ಆಗೋಯ್ತು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅಥವಾ ಅಂದ್ಕೊಳ್ಳೋ ಹಾಗಾಗುತ್ತೆ, ಅದರಿಂದ ನೀವು ಹೊರಗೆ ಬರಬೇಕಾಗುತ್ತೆ. ಅದರಿಂದ ಹೊರಗೆ ಬಂದಿದ್ದೆ ಆದರೆ ಮಾತ್ರ ನಿಮ್ಮ ಲೈಫಲ್ಲಿ ನೀವು ಒಂದು ಗೆಲುವು ಅನ್ನೋದನ್ನು ಕಾಣ್ತೀರಾ ಅನ್ನೋದು ಇಲ್ಲಿ ಮೆಸೇಜ್ ಇದೆ. ಇಲ್ಲ ಅಂದರೆ ಗೆಲುವನ್ನು ಕಾಣೋದು ತುಂಬ ಕಷ್ಟ. ತುಂಬಾ ಕಾಂಪಿಟೇಷನ್ ಅನ್ನೋದು ಕೂಡ ಬರುತ್ತೆ ನಿಮ್ಮ ಮಧ್ಯ, ನಿಮ್ಮ ಕೊಲೀಗ್ಸ್ ಮಧ್ಯೆ ಕೂಡ ಬರ್ಬೋದು, ಫ್ಯಾಮಿಲಿಲಿ ಕೂಡ ಬರ್ಬೋದು. ಆದಷ್ಟು ಇಲ್ಲಿ ಬೇರೆ ಅನ್ನೋದಕ್ಕಿಂತ ರಿಲೇಷನ್ಶಿಪ್ಪಲ್ಲೇ ತುಂಬ ಕಾಂಪ್ಲಿಮೆಂಟ್ಸ್ ಅನ್ನೋದು ಬರ್ಬೋದು. ತುಂಬ ಜಗಳ ಅನ್ನೋದು ಕೂಡ ಆಗ್ಬೋದು, ಆರ್ಗ್ಯುಮೆಂಟ್ ಕೂಡ ನಡಿಬೋದು. ಏನೇ ಆರ್ಗ್ಯುಮೆಂಟ್ ಆದರೂ ನೀವು ಸ್ವಲ್ಪ ಪೇಷನ್ಸಿಂದ, ತಾಳ್ಮೆಯಿಂದ ನಿಮ್ಮ ಬಿಹೇವಿಯರ್ ಕಡೆ ನೀವು ಗಮನನ ಕೊಡಬೇಕಾಗುತ್ತೆ. ನೀವೇನು ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಯೋಚನೆನ ಮಾಡಿ, ಆ ಏನು ಜಗಳ ಆಗಲಿ ಏನು ಬರುತ್ತೆ ಅದರಲ್ಲಿ ನೀವು ಸರಿಯಾಗಿ ಮಾತುಕತೆಯನ್ನು ಮಾಡಿದ್ರೆ ಮಾತ್ರ ನೀವು ಇದರಿಂದ ಹೊರಗೆ ಬರ್ತೀರಾ. ನಿಮ್ಮ ತಾಳ್ಮೆನ ಕಳ್ಕೊಂಡು ನೀವು ನಿಮ್ಮ ತಾಳ್ಮೆನ ಕಳ್ಕೊಂಡು ಮುಂದುವರೆದಿದ್ದಾರೆ ಖಂಡಿತ ತುಂಬ ನೋವು ಅನುಭವಿಸೋ ಅಂಥದ್ದು ಕೂಡ ಇಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ಎರಡನೇದು ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೆ ನಾಗರ ಪಂಚಮಿ ಹಬ್ಬದ ವಿಶೇಷ ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಅವ್ರಿಗೆಲ್ಲ ಪ್ಲೀಸ್ like, share and subscribe my channel. Thank you so much.